ವಿರುದ್ಧಪ್ಪ ಅಂದ್ರೆ ನೇರವಾಗಿ ಜೊಲ್ಲೆ ಅವರು ಮುಂದಿದ್ದಾರಲ್ಲ. ಹೌದಿಲ್ಲ, ಜಾರಕಿಹೊಳಿ ಬ್ರದರ್ಸ್ ಇದ್ದಾರೆ, ಬಾಲಚಂದ್ರ ಇದ್ದಾರೆ, ಅವ್ರ ಜೊತೆಗಾರಿದ್ದಾರೆ, ಭಾಳ ಜನ ದಿಟಗಳು ಇದ್ದಾರೆ. ಅದು ಎಷ್ಟು ಜನ ಅಂದರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಮಾತಾಡೋ ಅವಶ್ಯಕತೆ ಏನಿಲ್ಲ. ಆದರೆ ಇದು ಮೇನ್ ಯಾರ ವಿರುದ್ಧಪ್ಪ ಅಂದ್ರೆ ಜೊಲ್ಲೆ ಅವರು. ಇದನ್ನು ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನುವಂಥದ್ದು. ಆಲ್ರೆಡಿ ಅಪೆಕ್ಸ್ ಬ್ಯಾಂಕ್ದಲ್ಲಿ ಅದು 82,000 ಪ್ರತಿ ಎಕರೆ ಕೊಡಬೇಕು ಅಂತೇಳಿ ಇಲ್ಲಿವರೆಗೆ ಕೊಟ್ಟಿಲ್ಲ. 40,000 ಅಷ್ಟು ಅಂತ ಈಗಾಗಲೇ ಸತೀಶ್ ಅವರು ಹೇಳಿದ್ದಾರೆ. ನಮ್ಮ ನಿರ್ದೇಶನದಲ್ಲಿ 40,000 ಅಷ್ಟು ಕೊಡ್ತೀವಿ ಅಂತ. ಬಟ್ ಇದಕ್ಕೆ ಈ ಸಲ ನಮ್ಮ ರೈತರು ಈ ಒಂದು ವಿಚಾರಕ್ಕೆ ಒಪ್ತಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇದನ್ನು ಯಾವ ರೀತಿ ಒಪ್ಪಿಸ್ಬಹುದು ಜೊಲ್ಲೆಯವರು ಮಾತು ಕೇಳುವಷ್ಟು ಇವತ್ತು ರೈತರು ಅದಾರ ಅಂತ ಹೇಳಿದ್ರೆ ಇಲ್ಲ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗ್ಲಿಕ್ಕತ್ತದ. ಮತ್ತು ರೈತರಲ್ಲಿ ರಾಜಕೀಯ ಜಾಗೃತಿ ಸಹಿತ ಆಗ್ಲಿಕ್ಕತ್ತದ. ಅಲ್ರಿ, ನಮ್ಮ ಹೆಸರು ಆಯ್ಕೆ ಆಗಿದ್ದಾರೆ, ರೈತರ ಸಹ ದುಡಿತೀನಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ನಮ್ಮ 1 ಲಕ್ಷ ಯಾಕೆ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆನೂ ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ. ಅದನ್ನು ಭಾಳಷ್ಟು ನಾಯಕರ ಜೊತೆಗೆ ರೈತರು ಸಹಿತ ಹೌದ್ರಿ, ನಾವು ಇವತ್ತು ಬೇಕಾದಂಗೆ 10-20 ಲಕ್ಷ ಯಾರು ಪಾಪ ತಿಳೋಕ್ಕಿದ್ದವ್ರು ಸಹಿತ ಇವತ್ತು ಮಾತಾಡ್ತಾ ಇದ್ದಾರೆ. ಏನು ಬೇಕು, ನಮ್ಮ ಭೂಮಿ ಇವತ್ತು 20-30 ಲಕ್ಷ 1 ಲಕ್ಷ ಹಾಕಿ ಕೊಡೋದಿಲ್ಲ. ಇದನ್ನು ಈ ಒಂದು ವಿಚಾರ ಕ್ರಾಂತಿಯನ್ನು ನಮ್ಮ ಶಶಿಕಾಂತ್ ಗುರೂಜಿ ಮತ್ತು ಚೂನಪ್ಪ ಪೂಜಾರಿ ಅವರು ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ರೈತ ದೇವರುಗಳ ಜೊತೆಗೆ ಅವರು ತಮ್ಮ ವಿಚಾರ ಹಂಬಿಸ್ತಾ ಇದ್ದಾರೆ. ಮತ್ತು ಭಾಳ ಒಳ್ಳೆಯ ವಿಚಾರ ಇದೆ. ಯಾಕಂದ್ರೆ ಬೇಕಪ್ಪ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋದು, ಬ್ಯಾಂಕ್ ನಮ್ಮದು, ನಮಗೆ ಕೊಡೋದು ಮಧ್ಯಾಹ್ನ ಕೊಡಬೇಕು ಅನ್ನುವಂಥ ಮಾತು ಇವತ್ತು ರೈತರಲ್ಲೇ ಒಡಮೂಡ್ತಾ ಇದೆ. ಇದು ಯಾವ ರೂಪ ಪಡಿಸೋದು ಗೊತ್ತಿಲ್ಲ, ಬಂತು, ಇನ್ನೇನು ದೂರ ಇಲ್ಲ. ಅದಕ್ಕಾಗಿ ಜೊಲ್ಲೆಯವರು ಈ ದಿಶೆಯಲ್ಲಿ ಏನೇನು ಯೋಚನೆ ಮಾಡಿರ್ಬೋದು ಅಂತೇಳಿ, ಅವ್ರ ಮಿತ್ರರು ಏನು ಯೋಚನೆ ಮಾಡಿರ್ಬೋದು, BDCCI ನಿರ್ದೇಶಕರು ಯೋಚನೆ ಮಾಡಿರ್ಬೋದು. ಯಾಕಂದರೆ ಈ BDCCI ನಿರ್ದೇಶಕರು ಪ್ರತಿ PKPS ಇಂದ ಬರುವಂಥವ್ರು. ಹೀಗಾಗಿ PKPS ಯಾರ್ದು? ರೈತರದ್ದು, ರೈತ ಸಮುದಾಯದ್ದು. ಅಲ್ಲೆಲ್ಲ ರೈತರು ಎದ್ದು ನಿಂತ್ರಪ್ಪ ಅಂತಂದ್ರೆ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ, 1 ಲಕ್ಷ ಕೊಡಲೇಬೇಕಾಗ್ತದೆ ಅನ್ನುವಂಥ ವಾತಾವರಣವೂ ಅಲ್ಲ. ಇದನ್ನು ಯಾವ ರೀತಿ ನಿಭಾಯಿಸ್ಬೋದು ಅಂತ. ಯಾಕಂದರೆ ಅವ್ರಿಗೂ ಲಿಮಿಟೇಷನ್ ಇದ್ದಾವೆ ಜೊಲ್ಲೆಯವರಿಗೆ. ಅವ್ರ ಕಾರಣವೂ ಹೇಳ್ಬೋದು, ಇಲ್ಲ ನಮ್ಮ ಲಿಮಿಟೇಷನ್ ಅದ, ನಮ್ಮ ಡೈರೆಕ್ಷನ್ ಇಲ್ಲ, ಅದು ಇದು ಏನೋ ಹೇಳ್ಬೋದು, ಇಲ್ಲಂತೂ ಅಲ್ಲ. ಯಾಕಂದ್ರೆ ಅದನ್ನು ಒಪ್ಪಬೇಕಲ್ಲ. ಇಲ್ಲ ಮತ್ತು ದುಡ್ಡು ಅದ, ಆ ದುಡ್ಡನ್ನ ಬಡ್ಡಿ ಕೊಡ್ತೀವಿ ಅನ್ನೋಂಥ ಮಾತನ್ನು ಅವ್ರು ಮಾತಾಡ್ತಾ ಇದ್ದಾರೆ.